ಮರುದಿನ ಸೂರ್ಯೋದಯಕ್ಕೆ ಸರಿಯಾಗಿ ಪುಣ್ಯಾಶ್ರಮದಲ್ಲಿ ಮಹಾಯಜ್ಞದ ಆರಂಭವಾಯಿತು. ಪೂಜ್ಯರಾದ ವಿಶ್ವಾಮಿತ್ರರಿಂದ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡೆದು ಅನುಗ್ರಹಿತರಾಗಿ ಶ್ರೀರಾಮ ಲಕ್ಷ್ಮಣರು ಆ ಯಾಗ ಸಂರಕ್ಷಣೆಗೆ ಸಿದ್ಧರಾದರು. ಬಾಣ ತುಂಬಿದ ಬತ್ತಳಿಕೆಗಳನ್ನು ಬೆನ್ನಿಗೆ ಬಿಗಿದು ಬಿಲ್ಲುಬಾಣಗಳನ್ನು ಕೈಯಲ್ಲಿ ಧರಿಸಿ ಯಜ್ಞಕುಂಡಕ್ಕೆ ಪ್ರದಕ್ಷಿಣೆ ಬಂದು ಸನ್ನಿಹಿತರಾದ ಎಲ್ಲ ಋಷಿಗಳಿಗೂ ವಂದಿಸಿ ಕುಲಪತಿಗಳ ಪುಣ್ಯಪಾದಗಳಿಗೆ ಮಣಿದು ನಿಯತವಾದ ಸ್ಥಳಗಳಲ್ಲಿ ನಿಂತು ಧನುರ್ನಾದವನ್ನು ಮಾಡಿದರು. ಆ ಮಹಾನಿನಾದವು ಭೂಮಿ ಆಕಾಶಗಳನ್ನು ತುಂಬಿ ದಿಗ್ದಿಗಂತಗಳಿಂದ ಪ್ರತಿಧ್ವನಿಯಾಗಿ ಮೊರೆಯಿತು. ಜತೆಯಲ್ಲಿಯೇ ಮಹಾಯಜ್ಞದ ಪ್ರಾರ್ಥನಾ ಮಂತ್ರ ಘೋಷವು ಹೊರಹೊಮ್ಮಿತು. ಅಷ್ಟರಲ್ಲಿ ಅರಣ್ಯ ಮಧ್ಯದಿಂದ ಸಿಡಿಲಿನ ಗರ್ಜನೆಯಂತೆ ರಕ್ಕಸರ ಅರ್ಭಟಗಳು ಒಮ್ಮೆಲೆ ಕೇಳಿಬಂದವು. ಹಾಗೆಯೇ ಆ ಹಿಂದೆ ಒಂದೇ ಸಮನೆ ಆಶ್ರಮದ ಮೇಲೆ ಶಿಲಾವೃಷ್ಟಿಯನ್ನು ಎರಚುತ್ತಾ ಕ್ರೂರ ದಾನವರು ಏರಿ ಬಂದರು. ಶ್ರೀರಾಮ ಲಕ್ಷ್ಮಣರ ಬಾಣಗಳು ಎಲ್ಲವನ್ನೂ ತಡೆದು ಪುಣ್ಯಾಶ್ರಮವನ್ನು ಸಂರಕ್ಷಿಸತೊಡಗಿದವು. ಬಹು ವರ್ಷಗಳಿಂದ ಇಂತಹ ವಿದ್ಯಮಾನಗಳನ್ನು ಕಂಡರಿಯದ ರಾಕ್ಷಸರು ಭಯಂಕರವಾಗಿ ಅರಚುತ್ತಾ ಒಮ್ಮೆ ಹಿಂದೆ ಸರಿದರೂ ಕೂಡಲೇ ವಿವಿಧಾಯುಧಗಳನ್ನು ಧರಿಸಿ ಶ್ರೀರಾಮಲಕ್ಷ್ಮಣರನ್ನೇ ಎದುರಿಸತೊಡಗಿದರು. ಆದರೇನು, ಸೂರ್ಯಕಿರಣದ ಮುಂದೆ ಕತ್ತಲೆಯ ಮೊತ್ತವು ಎಂತೂ ನಿಲ್ಲಬಲ್ಲದು. ಯುದ್ಧವು ಭಯಂಕರವಾಗಿಯೇ ನಡೆದರೂ ರಕ್ಕಸರೇ ಸೋತು ಓಡಿ ಹೋಗಬೇಕಾಯಿತು. ಇದನ್ನು ಕಂಡ ಸುಬಾಹು ಎಂಬ ದೈತ್ಯನೂ ತನ್ನ ಮಾಯಾಬಲದಿಂದ ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತು ಆಶ್ರಮದ ಮೇಲೆ ಹಾವಳಿಯನ್ನೆಬ್ಬಿಸಿದನು. ಮಾತ್ರವಲ್ಲ, ಮಹಾಯಜ್ಞವನ್ನು ಕೆಡಿಸುವುದಕ್ಕೆ ಹವಣಿಸಿದನು. ಅಷ್ಟರಲ್ಲಿ ಶ್ರೀರಾಮನ ಮಂತ್ರಪೂತವಾದ ಶಬ್ದಭೇದಿ ಮಾರ್ಗಣವೊಂದು ಆ ದೈತ್ಯನನ್ನು ಕೊಂದು ಕೆಡವಿತು. ಅದನ್ನು ತಿಳಿದು ತಾಟಕೆ ಎಂಬ ಕ್ರೂರ ದಾನವಿಯೋ ಸಾಕ್ಷಾತ್ ಮೃತ್ಯುದೇವಿಯ ತಂಗಿಯೋ ಎಂಬಂತೆ ಬಿಲದಂತಹ ತನ್ನ ಬಾಯನ್ನು ತೆರೆದು ವಿಕಾರವಾಗಿ ಆರ್ಭಟಿಸುತ್ತಾ ಪರ್ವತಗಾತ್ರದ ತನ್ನ ದೇಹವನ್ನು ತಾನಾಗಿ ಎಳೆದು ತರುವಂತೆ ಶ್ರೀರಾಮ ಲಕ್ಷ್ಮಣರ ಸನಿಹಕ್ಕೆ ಓಡಿ ಬಂದಳು. ಇಬ್ಬರನ್ನು ಒಂದೇ ತುತ್ತಿಗೆ ತಿಂದು ಬಿಡಬಲ್ಲನೆಂಬಂತೆ ಆಕೆಯು ಅಟ್ಟಹಾಸವನ್ನು ಬೀರಿದಳು. ಶ್ರೀರಾಮ ಲಕ್ಷ್ಮಣರಿಗೆ ಸ್ವರಕ್ಷಣೆಯೇ ಕಷ್ಟವಾಗಿ ಪರಿಣಮಿಸಿತೆ ಎನ್ನುವಷ್ಟು ಆ ದಾನವಿಯು ಮುಮ್ಮರಿಯತೊಡಗಿದಳು. ಅಷ್ಟರಲ್ಲೇ ವಿಶ್ವಾಮಿತ್ರರು ಅವಳನ್ನು ಕೊಂದೇ ಬಿಡುವಂತೆ ಶ್ರೀರಾಮನಿಗೆ ಆಜ್ಞೆ ಮಾಡಿದರು. ಲಕ್ಷ್ಮಣನು ಅವಳ ಅಭಿಯೋಗವನ್ನು ತಡೆಯುತ್ತಿದ್ದನು. ಶ್ರೀರಾಮನು ಹೆಂಗಸನ್ನು ಕೊಲ್ಲುವುದಕ್ಕೆ ಹಿಂಜರಿದು ವಿಶ್ವಾಮಿತ್ರರ ಮುಖವನ್ನು ನೋಡಿದನು. ಅವರು ಇವನ ಇಂಗಿತವನ್ನರಿತು ಧರ್ಮಬುದ್ಧಿಯನ್ನು ಮೆಚ್ಚಿ ಹೀಗೆಂದು ನಿರೂಪಿಸತೊಡಗಿದರು. ವತ್ಸ ಶ್ರೀರಾಮ, ನಿನ್ನ ಸಂದೇಹವು ನಮಗೆ ಮನವರಿಕೆಯಾಯಿತು. ಧರ್ಮಜ್ಞರು ಮೆಚ್ಚುವಂತೆಯೇ ನಿನ್ನಲ್ಲಿ ಈ ಸಂಶಯವು ಮೂಡಿದೆ. ಅದನ್ನು ಪರಿಹರಿಸಿಕೊಳ್ಳಬೇಕಾದುದು ಅತ್ಯವಶ್ಯಕವು. ಸ್ತ್ರೀವಧೆಯು ಶಾಸ್ತ್ರ ನಿಷಿದ್ಧವಾಗಿರುವುದು ನಿಜ. ಶಾಸ್ತ್ರದ ಮಾತುಗಳು ಅನೇಕ ಕಡೆ ಪರಸ್ಪರ ವಿರುದ್ಧವಾಗಿಯೇ ತೋರಿಬರುವುದು ವಿಶೇಷವಲ್ಲ. ಆದರೆ ಈ ವಿವೇಚನೆಯಿಂದ ಕರ್ತವ್ಯ ಜಾಗೃತನಾಗಬೇಕಾದುದು ಅತ್ಯಂತ ಮುಖ್ಯವಾದುದು. ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರವೇ ಬಲವತ್ತರವಾದುದು. ಅದು ಆಚರಿಸಲ್ಪಡುವಲ್ಲಿ ರಕ್ಷಣೆಯಾಗಿಯೂ ವಿರೋಧಿಸಲ್ಪಡುವಲ್ಲಿ ಮಾರಕವಾಗಿಯೂ ಹೊಂದಿಕೊಂಡಿದೆ. ಕುಮಾರ, ಅರಸರಾದವರು ಜಗತ್ತಿನ ಹಿತ ಸಂರಕ್ಷಣೆಗಾಗಿ ಕೆಲವು ತಪ್ಪುಗಳನ್ನು ಅನಿವಾರ್ಯವಾಗಿ ಕೈಗೊಳ್ಳುವುದು ದೂಷ್ಯವೆನಿಸಲಾರದು. ಉತ್ತಮವಾದ ಉದ್ದೇಶವನ್ನು ಪೂರೈಸುವಲ್ಲಿ ಆ ಅಧಿಕಾರಿಯಾದವನು ನಿವೃತ್ತಿಯೇ ಇಲ್ಲದೆ ಆಚರಿಸಲ್ಪಡಬೇಕಾಗಿ ಬರುವ ನ್ಯೂನಾತಿರೇಕಗಳು ಕ್ಷಮ್ಯವಾಗಿವೆ. ಸ್ತ್ರೀವಧೆಯನ್ನು ಮಾಡಬಾರದೆನ್ನುವುದು ನ್ಯಾಯವೇ ಆಗಿದೆ. ಆದರೆ ಯಜ್ಞವನ್ನು ಸಂರಕ್ಷಿಸುವುದು ಕರ್ತವ್ಯವೇ ಆಗಿದೆ. ಈ ಯಜ್ಞ ಸಂರಕ್ಷಣೆಯ ಪೂರ್ಣಾಧಿಕಾರಿಯಾದ ನೀನು ಯಜ್ಞ ಭಂಗೋಪಕ್ರಮದ ಅಪರಾಧಕ್ಕಾಗಿ ಈ ದಾನವೆಯನ್ನು ಶಿಕ್ಷಿಸಲೇಬೇಕಾದುದು ನಿನ್ನ ಪರಮ ಕರ್ತವ್ಯವು. ಇಂತಹ ಕರ್ತವ್ಯ ಪಾಲನೆಯ ಕಾರ್ಯದಲ್ಲಿ ಹೆಣ್ಣು ಗಂಡು ಬಾಲ ವೃದ್ಧ ಎಂಬ ಪರಿಭೇದವನ್ನಿಡದೆ ಶಿಕ್ಷಿಸುವುದು ಆ ಅಧಿಕಾರಿಯಾದವನ ಕೆಲಸವಾಗಿದೆ. ಮೇಲಾಗಿ ಈ ತಾಟಕೆಯು ತನ್ನ ಅಪರಾಧದ ಶಿಕ್ಷಾಕರ್ತನಾದ ನಿನ್ನನ್ನು ನೀನು ಆ ಕಾರ್ಯ ಪ್ರವರ್ತನಾಗಿರುವಾಗಲೇ ಕೊಲ್ಲಲು ಹವಣಿಸುತ್ತಿರುವುದು ಗುರುತರವಾದ ಅಪರಾಧವೇ ಆಗಿದೆ. ಜಗತ್ತಿನ ಹಿತವನ್ನು ಸಾಧಿಸುವಲ್ಲಿ ಜಗತ್ತಿನ ಎಲ್ಲರೂ ಪೂರ್ಣ ಅಧಿಕಾರಿಗಳು. ಯಜ್ಞಾದಿ ಕಾರ್ಯಗಳು ಲೋಕಹಿತಕ್ಕಾಗಿಯೇ ನಡೆಸಲ್ಪಡತಕ್ಕವುಗಳು. ಲೋಕಹಿತ ಕಾರ್ಯವನ್ನು ಯಾರು ಎಷ್ಟೆಷ್ಟು ಹಾಳುಗೆಡವಲು ಹವಣಿಸುತ್ತಾರೋ ಅವರೆಲ್ಲರೂ ಅದಕ್ಕೆ ತಕ್ಕಂತೆ ಅಷ್ಟಷ್ಟು ಶಿಕ್ಷೆಯನ್ನು ಹೊಂದಲು ಅರ್ಹರು. ಯಜ್ಞಭಂಗಕ್ಕಾಗಿ ಆ ಮೂಲೋದ್ದೇಶದಿಂದಲೇ ಸತತ ಪ್ರಯತ್ನವನ್ನು ಮಾಡುತ್ತಿದ್ದರೆ ಅಂತಹವರು ವಧೆಗೆ ಶಿಕ್ಷೆಗೆ ಅರ್ಹರು. ಲೋಕಹಿತ ಕಾರ್ಯವನ್ನು ಅದರ ಅಧಿಕಾರವನ್ನು ಬಲಾತ್ಕಾರವಾಗಿ ಕಿತ್ತು ತೆಗೆಯುವ ಅಪರಾಧಿಗಳು ಜಗತ್ತಿನ ಎಲ್ಲರಂತೆ ಬದುಕುವ ಅರ್ಹತೆಯಿಂದ ಹೊರಗಾಗುತ್ತಾರೆ. ಆದುದರಿಂದ ಅವರ ಅಪರಾಧವ
ರೂಪವಾದ ಪಾಪಕೃತ್ಯವೇ ಇಂತಹ ಪಾಪಿಗಳಾದ ಅಪರಾಧಿಗಳ ಸಂಹಾರಕ್ಕೆ ಕಾರಣವಾಗುತ್ತದೆ. ಶಿಕ್ಷಾಧಿಕಾರಿಯು ನಿಮಿತ್ತನು ಮಾತ್ರ. ಸ್ವರಕ್ಷಣೆಗಾಗಿ ಅನಿವಾರ್ಯ ಪ್ರಸಂಗಗಳಲ್ಲಿ ಯಾರನ್ನು ಕೊಲ್ಲುವುದು ಹೆಚ್ಚಿನ ಅಪರಾಧವಾಗಲಾರದು. ಸತ್ಕರ್ಮ ಸಾಧನೆಯ ಕರ್ತವ್ಯವು ಪೂರೈಸಲ್ಪಡುವಲ್ಲಿ ಆ ಕಾರ್ಯವನ್ನು ಅದಕ್ಕಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದುದು ಧರ್ಮಸಮ್ಮತವೇ ಆಗಿದೆ. ಆದುದರಿಂದ ಇಲ್ಲಿ ನೀನು ಅಪರಾಧಿನಿಯಾದ ಈ ತಾಟಕೆಯನ್ನು ಇವಳು ಹೆಣ್ಣೆಂದು ಸಂಹಾರ ಮಾಡದಿರುವುದೇ ಅನ್ಯಾಯವಾಗಬಹುದು. ಇಂತಹ ಕಾರ್ಯಗಳಲ್ಲಿ ಆಚರಿಸುವಲ್ಲಿ ಅದರ ಅವಶ್ಯಕತೆ, ಅನಿವಾರ್ಯತೆ ಹಾಗೂ ತನ್ನ ಅರ್ಹತೆ ಮಾತ್ರವಲ್ಲ, ಅಪೂರ್ಣತೆ ಮತ್ತು ವಿಮುಖತೆಯ ಪರಿಣಾಮ ಎಲ್ಲವನ್ನೂ ಕ್ರಮದಂತೆ ಪರಿಶೀಲಿಸಿಯೇ ಮುಂಬರಿಯುವುದು ಯುಕ್ತವಾದುದು. ರಾಜಪುತ್ರನಾದ ನೀನು ನಿನ್ನ ಕರ್ತವ್ಯವನ್ನು ಕ್ರಮದಂತೆ ನ್ಯಾಯವಾಗಿ ಪೂರೈಸಬೇಕಾದುದೇ ವಿಹಿತವು. ಈ ಎಲ್ಲವನ್ನೂ ನಿನ್ನ ಬುದ್ಧಿಯಿಂದ ನೀನು ಚೆನ್ನಾಗಿ ವಿಚಾರ ಮಾಡಿ ಯುಕ್ತತೆಯನ್ನು ಮನಗೊಂಡು ಅದಕ್ಕೆ ತಕ್ಕಂತೆ ಆಚರಿಸಿ ಧರ್ಮವನ್ನು ರಕ್ಷಿಸು ಎಂಬುದಾಗಿ ಪೂಜ್ಯರಾದ ವಿಶ್ವಾಮಿತ್ರರು ಶ್ರೀರಾಮನಿಗೆ ಶಾಸನ ತತ್ವದ ಆ ಘನವಾದ ಧರ್ಮಸೂಕ್ಷ್ಮವನ್ನು ವಿವರಿಸಿದರು. ಶ್ರೀರಾಮನು ಗುರೂಪದೇಶವನ್ನು ಮನನ ಮಾಡಿಕೊಂಡು ಸಂದೇಹವನ್ನು ನಿವೃತ್ತಿಪಡಿಸಿಕೊಂಡನು. ಒಮ್ಮೆಲೆ ಅವನ ಮುಖವು ಪ್ರಖರವಾದ ತೇಜಸ್ಸಿನಿಂದ ಕಳೆಯೇರಿತು. ಅದನ್ನು ಒಮ್ಮೆ ಬಿರುಸಾಗಿ ಧನುರ್ನಾದವನ್ನು ಮಾಡಿ ಸಿದ್ಧನಾದನು. ಅದನ್ನು ಕೇಳಿ ತಾಟಕೆಯು ಅವನನ್ನೇ ತಿನ್ನಲು ಬಾಯಿ ತೆರೆದು ಮುಂದೆ ನುಗ್ಗಿದಳು. ಶ್ರೀರಾಮನು ಚೇತನೋತ್ಕಾಟನವೆಂಬ ಮೂಲಶಕ್ತಿಯ ಮಹಾಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡಿ ದುಷ್ಟಯಾದ ಆ ದಾನವಿಯನ್ನು ಸಂಹಾರ ಮಾಡಿಬಿಟ್ಟನು. ರಕ್ಕಸಿಯ ಮೃತದೇಹವು ದೂರ ಹೋಗಿ ಕುಸಿದು ಬೀಳುವ ಬೆಟ್ಟದಂತೆ ಬಿದ್ದು ಹೋಯಿತು. ಅದರಿಂದಲೇ ಕ್ಷಣಕಾಲ ಭೂಮಿಯು ಕಂಪಿಸುತ್ತಿತ್ತು. ಅಷ್ಟರಲ್ಲಿ ಈ ಸೇಡನ್ನು ತೀರಿಸಲೆನ್ನುವಂತೆ ಮಾರೀಚನೆಂಬವನು ತನ್ನ ಸರ್ವಶಕ್ತಿಯಿಂದೊಪ್ಪಿ ಶ್ರೀರಾಮನನ್ನು ಕೆಣಕಿದನು. ಆದರೆ ಶ್ರೀರಾಮನು ಘನತರವಾದ ಪ್ರಭಂಜನಾಸ್ತ್ರದಿಂದ ಆ ರಾಕ್ಷಸನನ್ನು ದಕ್ಷಿಣ ದಿಕ್ಕಿಗೆ ಬಹುದೂರ ಓಡಿಸಿಬಿಟ್ಟನು. ಮತ್ತು ಯಾವ ದುರುಳರೂ ಪುಣ್ಯಾಶ್ರಮದತ್ತ ಹಾಯಲಿಲ್ಲ. ಅದು ದುಷ್ಟಬಾಧೆಯಿಂದ ನಿರ್ಮುಕ್ತವಾಯಿತು. ಮಹಾತ್ಮರಾದ ವಿಶ್ವಾಮಿತ್ರರು ಕೈಗೊಂಡ ಯಜ್ಞವು ಅವರ ನಿರೀಕ್ಷೆಗೆ ತಕ್ಕಂತೆ ಶ್ರೀರಾಮನಿಂದ ರಕ್ಷಿತವಾಗಿ ಕ್ರಮದಂತೆ ಪೂರ್ಣಗೊಂಡಿತು. ಋಷಿಗಳೆಲ್ಲರೂ ಶ್ರೀರಾಮನನ್ನು ಲಕ್ಷ್ಮಣನನ್ನು ಬಹುವಾಗಿ ಕೊಂಡಾಡಿ ಪೂರ್ಣಾಶೀರ್ವಾದವನ್ನಿತ್ತು ಹರಸಿದರು. ಪೂಜ್ಯರಾದ ವಿಶ್ವಾಮಿತ್ರರು ಯಜ್ಞಪ್ರಸಾದವಾಗಿ ಹುತಭಸ್ಮವನ್ನು ತೆಗೆದು ಬಾಲಕರಿಬ್ಬರ ಪಾಲದ ಮೇಲೂ ಹಚ್ಚಿ ದಿವ್ಯಾಶೀರ್ವಾದವನ್ನಿತ್ತರು. ಅಲ್ಲದೆ ಅವರಿಬ್ಬರನ್ನು ಒಮ್ಮೆ ತಳುಕಿಸಿ ಅವರ ನೆತ್ತಿಯ ಮೇಲೆ ಆನಂದ ಬಾಷ್ಪವನ್ನು ಸುರಿಸಿದರು. ಶ್ರೀರಾಮನು ಕೈಜೋಡಿಸಿಕೊಂಡು ಎಲ್ಲ ಪೂಜ್ಯರ ಅನುಗ್ರಹ ಎಂದು ಭಿನ್ನಯಿಸಿಕೊಂಡನು. ವಿಶ್ವಾಮಿತ್ರರು ಮತ್ತೆ ಶ್ರೀರಾಮನನ್ನು ಕುರಿತು, ಶ್ರೀರಾಮ, ರಘುಕುಲೋತ್ತಂಸನಾದ ನೀನು ಈ ಯಜ್ಞವನ್ನೆಂತೋ ಅಂತೆ ಜಗತ್ತಿನ ಅತ್ಯಂತ ಹಿತವನ್ನು ಸಾಧಿಸಿ ಪವಿತ್ರವಾದ ಧರ್ಮವನ್ನು ಸಂರಕ್ಷಿಸು. ಅದೇ ನಾವು ನಿನ್ನಿಂದ ಅಪೇಕ್ಷಿಸುವ ಗುರುದಕ್ಷಿಣೆ ಎಂದು ಅಪ್ಪಣೆ ಕೊಡಿಸಿದರು. ಶ್ರೀರಾಮ ಲಕ್ಷ್ಮಣರಿಬ್ಬರೂ ಒಪ್ಪಿಗೆ ನಿತ್ತರೆಂಬಂತೆ ಉದ್ದಂಡವಾಗಿ ಗುರುಚರಣಗಳಲ್ಲಿ ನಮಸ್ಕಾರ ಮಾಡಿದರು. ಅಂತೆಯೇ ಸುಪ್ರೀತರಾದವೆನ್ನುವಂತೆ ಮಹರ್ಷಿಗಳು ಅವರನ್ನೆತ್ತಿ ಹರಸಿ ಪ್ರಸನ್ನಚಿತ್ತರಾದರು. ಪುಣ್ಯಾಶ್ರಮವು ಕುಲಪತಿಗಳ ಆಂತರ್ಯದಂತೆ ಪ್ರಶಾಂತತೆಯನ್ನು, ಶ್ರೀರಾಮನ ಆಂತರ್ಯದಂತೆ ಚೈತನ್ಯಪೂರ್ಣತೆಯನ್ನು ತಳೆಯಿತು. ಸ್ಪರ್ಶಮಣಿಯೇ ಸಿಕ್ಕಿದಂತೆ ವಿಶ್ವಾಮಿತ್ರರಿಗಾದರೆ ಕಲ್ಪವೃಕ್ಷದ ನೆಳಲೆ ಪ್ರಾಪ್ತವಾದಂತೆ ಶ್ರೀರಾಮನಿಗೆ ಅನ್ನಿಸಿತು. ಆಶ್ರಮವಾಸಿಗಳೆಲ್ಲರೂ ಕೈವರ್ತಿಸಿದ ಕಾಮಧೇನುವೇ ಇವನೆಂಬಂತೆ ಶ್ರೀರಾಮನನ್ನು ಓಲೈಸ ಹತ್ತಿದರು. ವಿ ಎನ್ ಭಾಗವತ್ ಬರಬಳ್ಳಿ.